ಹಾಯ್ ಫ್ರೆಂಡ್ಸ್, ನಾನು ಸಂದೀಪ್ ಫ್ರಮ್ SM ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಬಂದುಬಿಟ್ಟು ನಿಮ್ಮ ಒಂದು ಮೊಬೈಲಲ್ಲಿ 4 ವಾಟ್ಸಪ್ಪನ್ನು ಯೂಸ್ ಮಾಡ್ಕೋಬೋದು. ಸೊ 4 ವಾಟ್ಸಪ್ಪನ್ನು ಯಾವ ರೀತಿ ಯೂಸ್ ಮಾಡ್ಬೋದಪ್ಪ ಅಂತ ನೀವು ಅಂದ್ಕೊಂಡಿರ್ತಾರೆ. ಸೊ ಎಲ್ರಿಗೂ ಗೊತ್ತು 2 ವಾಟ್ಸಪ್ಪನ್ನು ಯೂಸ್ ಮಾಡ್ಕೋಬೋದು ಅಂತ ಎಲ್ರಿಗೂ ಖಂಡಿತವಾಗಲೂ ಆ ಟ್ರಿಕ್ ಗೊತ್ತು. ಸೊ ಈಗ ಬಂದುಬಿಟ್ಟು 4 ವಾಟ್ಸಪ್ಪನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ತಿಳಿಸ್ತೀನಿ. ಸೊ ನೀವೇನು ಮಾಡ್ಬೇಕಂದ್ರೆ ವೀಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಿದೆ. ಸೊ ಯಾವ ರೀತಿ ಅಂದರೆ ದಯವಿಟ್ಟು 1 ಸೆಕೆಂಡು ಅದನ್ನು ವೀಡಿಯೋನ ಜಂಪ್ ಮಾಡಬೇಡಿ, ಹಾಗೆ ಮುಂದೆ ಓಡಿಸ್ಬೇಡಿ. ಮುಂದೆ ಓಡಿಸಿದೆ ಕೊನೆ ತನಕ ನೋಡಿ. ಅಂದರೆ ಕೊನೆ ತನಕ ನೋಡಿದ್ರೆ ನಿಮಗೆ 4 ವಾಟ್ಸಪ್ಪನ್ನು ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದಂತ ಫುಲ್ ಪ್ರೊಸೆಸ್ಸು ನಿಮಗೆ ತೋರಿಸ್ಕೊಡ್ತೀನಿ. ಗೊತ್ತಾಯ್ತಾ? ದಯವಿಟ್ಟು ಮುಂದೆ ಓಡಿಸ್ಬೇಡಿ, ಓಕೆನಾ? ಸೊ ಅದನ್ನು ತೋರಿಸ್ಕೊಡ್ತೀನಿ. ಸೊ ಎಲ್ಲರೂ ಮಾಮೂಲಿಯಾಗಿ 2 ವಾಟ್ಸಪ್ಪನ್ನು ಯೂಸ್ ಮಾಡ್ಕೋತಾರೆ. ಒಂದು ವಾಟ್ಸಪ್ಪು, ಒಂದು ವಾಟ್ಸಪ್ ಬಿಸ್ನೆಸ್ಸು. ಸೊ ಇನ್ನೆರಡು ವಾಟ್ಸಪ್ ಯಾವ ಬರುತ್ತೆ ಅಂತ ಆ ಒಂದು ಟ್ರಿಕ್ಕನ್ನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂತ ಆತ. ಸೊ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವೇನಾದರೂ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ, ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಹಾಗೆ ವಿಡಿಯೋಗೆ ಒಂದು ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ಒಂದು ವಿಡಿಯೋದು ಏನು ಅನಿಸುತ್ತೆ ಅದರ ಬಗ್ಗೆ ನೀವು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು ಆ 4 ವಾಟ್ಸಪ್ಪನ್ನು ಯಾವ ರೀತಿ ಯೂಸ್ ಮಾಡೋದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಇವಾಗ ಬನ್ನಿ ಆ ಒಂದು ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಮೊದಲಿಗೆ ನಿಮ್ಮೊಂದು ಮೊಬೈಲಲ್ಲಿ ಪ್ಲೇಸ್ಟೋರ್ ಅಂತ ಒಂದು ಆ್ಯಪ್ ಇರುತ್ತೆ ನೋಡಿ, ಗೊತ್ತಲ್ಲ ಪ್ಲೇಸ್ಟೋರ್ ಆ್ಯಪ್ಸು. ಸೊ ಆ ಒಂದು ಪ್ಲೇಸ್ಟೋರಲ್ಲಿ ನೀವೇನು ಮಾಡ್ಕೊಳ್ಳಿ, ಓಪನ್ ಮಾಡ್ಕೋಬೇಕಾಗತ್ತೆ. ಸೊ ಆ ಒಂದು ಟ್ರಿಕ್ಕನ್ನು ಕೊನೆಯಲ್ಲಿ ಹೇಳ್ತೀನಿ. ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ಬಂದುಬಿಟ್ಟು ಖಂಡಿತವಾಗಲೂ ವಾಟ್ಸಪ್ ಅಂತ ಟೈಪ್ ಕೊಟ್ಕೊಳ್ಳಿ. ಸೊ ವಾಟ್ಸಪ್ ಅಂತ ಟೈಪ್ ಕೊಟ್ಮೇಲೆ ಇದು ಮಾಮೂಲಿ ಎಲ್ರಿಗೂ ಗೊತ್ತೇ ಇದೆ. ಸೊ ಈ ಒಂದು ವಾಟ್ಸಪ್ಪು ಮಾಮೂಲಿಯಾಗಿ ಎಲ್ಲರ ಮೊಬೈಲ್ನಲ್ಲಿ ಇರುತ್ತೆ. ಸೊ ಆಲ್ರೆಡಿ ನಾನು ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವೇನು ಡೌನ್ಲೋಡ್ ಮಾಡಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಸದ್ಯಕ್ಕೆ 1 ವಾಟ್ಸಪ್ ಆಯಿತು. ಸೊ ಈ ಒಂದು ವಾಟ್ಸಪ್ ಆದಮೇಲೆ ಇನ್ನು 2ನೇ ವಾಟ್ಸಪ್ ಯಾವುದಪ್ಪ? ಸೊ ನಿಮಗೆ ಗೊತ್ತಿರಲ್ಲ 2ನೇ ವಾಟ್ಸಪ್ಪು. ಸೊ ಟೋಟಲಾಗಿ 4 ಬರುತ್ತೆ. ಯಾವುದಂದರೆ ಸೊ ಇದಾದಮೇಲೆ ನೀವು ನೋಡ್ಕೋಬೋದು. ಮತ್ತು ಇಲ್ಲಿ ಬಂದುಬಿಟ್ಟು ಬಿಸಿನೆಸ್ ವಾಟ್ಸಪ್ ಅಂತ ಕೊಟ್ಕೊಳ್ಳಿ. ಸೊ ಇದು ಮಾಮೂಲಿಯಾಗಿ ಎಲ್ರಿಗೂ ಗೊತ್ತು, ಇದು ಬಿಸ್ನೆಸ್ ವಾಟ್ಸಪ್ ಇನ್ಸ್ಟಾಲ್ ಆಗುತ್ತೆ. 2 ಒಂದೇ ಕಂಪ್ನಿದು ಅಂತ ಗೊತ್ತು. ವಾಟ್ಸಪ್ INC ಅಂತ ಬರುತ್ತೆ. ಸೊ ಇದನ್ನು 100 ಮಿಲಿಯನ್ ಡೌನ್ಲೋಡ್ ಆಗಿದೆ. ಅದನ್ನು 1 ಬಿಲಿಯನ್ ಪ್ಲಸ್ ಡೌನ್ಲೋಡ್ ಆಗಿದೆ ವಾಟ್ಸಪ್ಪು. ಸೊ ನೀವೆಲ್ಲಿ ನೋಡ್ಕೋಬೋದು, ಈ ರೀತಿ ಬರುತ್ತೆ. ಸೊ ಇವಾಗ ಖಂಡಿತವಾಗಲು 2 ವಾಟ್ಸಪ್ ಆಯಿತು. ಸೊ ನೀವು ನೋಡ್ತಿದ್ರೋಗೆ 2 ವಾಟ್ಸಪ್ ಆಯಿತು. ಸೊ ಇವಾಗ 3ನೇ ವಾಟ್ಸಪ್ ಬಂದುಬಿಟ್ಟು ಮತ್ತು 4ನೇ ವಾಟ್ಸಪ್ಪು. ಸೊ ಯಾವ ರೀತಿ ಅಂತ ತೋರಿಸ್ತೀನಿ. ಸೊ ಇವಾಗ ಯಾವ ರೀತಿ ಆಗುತ್ತೆ ಅಂದ್ರಪ್ಪ, ಇಲ್ಲಿ ಒಂದು ಆ್ಯಪನ್ನು ಓಪನ್ ಮಾಡ್ಕೋತೀನಿ. ನಿಮ್ಗೆ ಆ್ಯಪ್ ಕಾಣ್ತಾ ಇರ್ಬೋದು. ಇಲ್ಲಿ ಈ ಒಂದು ಆ್ಯಪ್ನ ಓಪನ್ ಮಾಡ್ತೀನಿ. ಸೊ ಈ ಒಂದು ಆ್ಯಪ್ ಓಪನ್ ಮಾಡಿದ್ಮೇಲೆ ನೋಡ್ಕೋಬೋದು, ಇಲ್ಲಿ ಒಳಗಡೆ ಒಂದು ವಾಟ್ಸಪ್ ಕಾಣ್ತಾ ಇದೆ ನಿಮಗೆ. ಇಲ್ಲಿ ಕಾಣ್ತಾ ಇರ್ಬೋದು, ಕಾಣ್ತಿದೆಯಲ್ಲ? ಸೊ ಈ ಒಂದು ವಾಟ್ಸಪ್ಪು ನಿಮಗೆ ಇಲ್ಲಿ ಕಾಣ್ತಿರ್ಬೋದು. ಸೊ ಹೊರಗಡೆ 2 ವಾಟ್ಸಪ್ಪು, ಒಳಗಡೆ 2 ವಾಟ್ಸಪ್ಪು. ಯಾವ ಥರಪ್ಪ ಅಂದರೆ, ಹೊರಗಡೆ ನೀವು ಒಂದು ವಾಟ್ಸಪ್ಪನ್ನು ಡೌನ್ಲೋಡ್ ಮಾಡಿರ್ತೀರ, ಓಕೆನಾ? ಮತ್ತು ವಾಟ್ಸಪ್ ಬಿಸ್ನೆಸ್ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡಿರ್ತೀರ. ಸೊ ಅದೇ ರೀತಿ ಇಲ್ಲಿ ಒಳಗಡೆ ಬಂದುಬಿಟ್ಟು ಇಲ್ಲಿ ಆ್ಯಪ್ ಅಂತ ಇರುತ್ತೆ. ಸೊ ಇಲ್ಲಿ ಆ್ಯಪ್ ಮೇಲೆ ಬಂದುಬಿಟ್ಟು ಈ ಒಂದು ಆ್ಯಪನ್ನು ನಿಮ್ಗೆ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಬಂದುಬಿಟ್ಟು ಇಲ್ಲಿ ನೀವು ನೋಡ್ಕೋಬೋದು, ಇಲ್ಲಿ ನಿಮ್ಮ ಕೈನ್ ಮಾಸ್ಟರ್ ಕಾಣ್ತಾ ಇರ್ಬೋದು. ಸೊ ಇದನ್ನು ಹೊರಗಡೆ ಒಂದು ಆ್ಯಪ್ ಇರುತ್ತೆ, ಒಳಗಡೆ ಒಂದು ಆ್ಯಪ್ ಮಾಡ್ಕೋಬೋದು. ಸೊ ಹೊರಗಡೆ ಬೇರೆ ಥರ ಯೂಸ್ ಆಗುತ್ತೆ, ಒಳಗಡೆ ಬೇರೆ ಥರ ಯೂಸ್ ಆಗುತ್ತೆ. ಸೊ ಇದೇ ರೀತಿ ಹೊರಗಡೆ ವಾಟ್ಸಪ್ ಇರುತ್ತೆ ಮತ್ತು ವಾಟ್ಸಪ್ ಬಿಸ್ನೆಸ್ ಇರುತ್ತೆ. ಸೊ ಇಲ್ಲಿ ಒಳಗಡೆ 2 ಆ್ಯಡ್ ಮಾಡಿದರೆ ಹೊರಗಡೆ 2 ನಂಬರ್ ಮೇಲೆ ಅವು 2 ವಾಟ್ಸಪ್ ನಡೆಯುತ್ತೆ. ಒಂದು ವಾಟ್ಸಪ್ಪು, ಒಂದು ವಾಟ್ಸಪ್ ಬಿಸ್ನೆಸ್ಸು. ಒಳಗಡೆ ಬಂದಮೇಲೆ ಮತ್ತೆ 2 ಬೇರೆ ನಂಬರ್ ಮೇಲೆ ಒಳಗಡೆ ವಾಟ್ಸಪ್ಪು ಮತ್ತು ವಾಟ್ಸಪ್ ಬಿಸ್ನೆಸ್ ನಡೆಯುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಆ್ಯಪ್ ಯಾವುದಪ್ಪ ಅಂತ ಗೊತ್ತಿರಲ್ಲ. ಸೊ ಇವಾಗ ಈ ಒಂದು ಆ್ಯಪನ್ನು ನಿಮಗೆ ತಿಳಿಸ್ತೀನಿ. ಸೊ ಈ 2 ಆ್ಯಪ್ ಬಂದುಬಿಟ್ಟು, ಈ ಆ್ಯಪ್ ಅಂದರೆ ನಿಮ್ಮ ಒಂದು ಮೊಬೈಲ್ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದ್ಮೇಲೆ ನೀವು ನೋಡ್ಕೋಬೋದು, ಇಲ್ಲಿ ಬಂದುಬಿಟ್ಟು ಪಾರ್ಲರ್ ಸ್ಪೇಸ್ ಅಂತ ಸರ್ಚ್ ಕೊಟ್ಕೊಳ್ಳಿ. ಸರ್ಚ್ ಕೊಟ್ಮೇಲೆ ನೀವು ನೋಡ್ಕೋಬೋದು ಪಾರ್ಲರ್ ಸ್ಪೇಸ್ ಪ್ರೋ ಆ್ಯಪ್ ಕ್ಲೋನರ್ ಅಂತ ಬರುತ್ತೆ. ಸೊ ಇದರಲ್ಲಿ ನೀವು ನೋಡ್ಕೋಬೋದು ಇನ್ಸ್ಟಾಗ್ರಾಮ್ ಕೂಡ 2 ಆಗಿದೆ, ಮತ್ತು ವಾಟ್ಸಪ್ ಕೂಡ 2 ಆಗಿದೆ, ಫೇಸ್ಬುಕ್ಕು 2 ಆಗಿದೆ, ಮತ್ತು ನೋಡ್ಬೋದು ಸ್ನ್ಯಾಪ್ಚಾಟು 2 ಆಗಿದೆ, ಮತ್ತು ಕ್ಲಾಶ್ ಆಫ್ ಕ್ಲಾನ್ಸ್ ಗೇಮ್ ಕೂಡ 2 ಆಗಿದೆ. ಸೊ ಈ ರೀತಿ ನೀವು ಮಾಡ್ಕೋಬೋದು. ಯಾವ ಥರಪ್ಪ ಅಂದರೆ, ಒಂದು ಪಬ್ಲಿಕ್ ಅಕೌಂಟು, ಒಂದು ಪ್ರೈವೇಟ್ ಅಕೌಂಟು, ಈ ಥರ ಮಾಡ್ತಾ ಬರ್ಬೋದು. ಸೊ ನೋಡ್ಬೋದು, ಹೊರಗಡೆ ವರ್ಕ್ ಇರುತ್ತೆ, ಒಳಗಡೆ ಲೈಫ್ ಅಕೌಂಟ್ ಇರುತ್ತೆ. ಸೊ ಈ ಥರ ನೋಡ್ಬೋದು. ಮತ್ತು ಹೊರಗಡೆ ಮೇನ್ ಅಕೌಂಟು, ಒಳಗಡೆ ನೋಡ್ಬೋದು ಸೆಕೆಂಡ್ ಅಕೌಂಟ್ ಅಂತ ಇಲ್ಲಿ ಆಪ್ಷನ್ ಕೂಡ ಇದೆ.
ಈ ರೀತಿ ನೀವು ಮಾಡ್ಕೋಬೋದು. ಸೊ ಈ ಒಂದು ಪಾರ್ಲರ್ ಸ್ಪೇಸನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ಫ್ರೆಂಡ್ಸ್, ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ವಿಡಿಯೋ ಕೆಳಗಡೆ ರೆಡ್ ಕಲರ್ ಒಂದು ಬಟನ್ ಇರುತ್ತೆ, ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಹಾಗೆ ಲೈಕ್ ಕೊಟ್ಕೊಳ್ಳಿ. ಸೊ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್. ಮತ್ತು ನಿಮಗೆ ಮುಂದಿನ ವಿಡಿಯೋ ಯಾವ್ದು ಬೇಕಪ್ಪ ಅಂದರೆ ನಿಮ್ಗೆ ಏನೇ ಕನ್ಫ್ಯೂಷನ್ ಇದ್ದರೂ ಮೊಬೈಲಲ್ಲಿ ನಾನು ತಿಳಿಸ್ಕೊಡ್ತೇನೆ. ಸೊ ಖಂಡಿತವಾಗಿ ನಿಮ್ಮ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ. ಏನೇನು ಡೌಟ್ ಇದ್ದರೂ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ಕೊಳ್ಳಿ. ಸೊ ನನ್ನ ಕೈಲಿ ಸಾಧ್ಯ ಆದರೆ ಖಂಡಿತವಾಗಲೂ ಅದನ್ನು ಸರಿ ಮಾಡಿಕೊಡ್ತೀನಿ. ಓಕೆನಾ. ಇವತ್ತಿನ ವಿಡಿಯೋ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ. ಜೈ ಕರ್ನಾಟಕ, ಜೈ ಭಾರತ್ ಮಾತೆ.